ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್. ಡಿಯರ್ಸ್, ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿರ್ತೀರಾ ಅಂತ ನನ್ನ ಭಾವನೆ. ಡಿಯರ್ಸ್, ಇವತ್ತು ಬೆಂಗಳೂರಿಗೆ ಹೋಗಿದ್ವಿ. ಬೆಂಗಳೂರಿಗೆ ಏನಕ್ಕೆ ಅಂದರೆ ಬಟ್ಟೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಆ ಬಟ್ಟೆ ತಂದಿದ್ವಲ್ವಾ, ಸ್ವಲ್ಪ ಖಾಲಿಯಾಗಿತ್ತು ಬಟ್ಟೆಗಳೆಲ್ಲ, ಚೆನ್ನಾಗಿ ಸೇಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ತರೋಣ ಅಂತ ಇವತ್ತು ಕೂಡ ಹೋಗಿದ್ವಿ. ಸ್ವಲ್ಪ ಬಟ್ಟೆಗಳನ್ನ, ಡ್ರೆಸ್ಗಳನ್ನೆಲ್ಲ ತಗೊಂಡು ಬಂದಿದ್ದೀವಿ. ಹಾಗೆ ಬರಬೇಕಾದ್ರೆ ಫೋರಮ್ ಮಾಲ್ಗೆ ಹೋಗಿದ್ವಿ. ಫೋರಮ್ ಮಾಲಲ್ಲಿ ಐಟಮ್, ಸ್ವಲ್ಪ ಅಡುಗೆ ಮನೆಗೆ ಐಟಮ್ ಬೇಕಾಗಿದೆ ಅಂತ ನೋಡಿದೆ, ಆದರೆ ತಗೊಳಕ್ಕಾಗಲಿಲ್ಲ. ರೇಟ್ ಎಲ್ಲ ತುಂಬ ಜಾಸ್ತಿ ಇತ್ತು. ಅದಕ್ಕೋಸ್ಕರ ನನಗೆ ಒಂದೆರಡು ಸ್ಪೂನ್ ಬೇಕಾಗಿತ್ತು, ತಗೊಂಡು. ಮತ್ತು ಒಂದು ಗಾಜಿಂದು ಏನಂತಾರೆ ಬಟ್ಲು ಬೇಕಾಗಿತ್ತು. ಆ ಬಟ್ಲನ್ನು ತಗೊಂಡು ಸ್ವಲ್ಪ ಫಿಶ್ ತಗೊಂಡು ಬಂದ್ವಿ. ನಾನು ಫೋರಮ್ ಮಾಲಿಂದ ಏನು ತಂದೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ. ಸ್ಪೂನ್ ಬೇಕಾಗಿತ್ತು ಅನ್ನಲ್ವಾ, ಈ ಸ್ಪೂನೇ. ಇದು ಕಾಫರ್ ಸ್ಪೂನು. ಇದು ಚೆನ್ನಾಗಿದೆ. ನಮ್ಮ ಮನೆಯಲ್ಲೇ ಇರಲಿಲ್ಲ, ಇದು ಇರಲಿ ಅಂತ ಹೇಳಿ ಮಕ್ಕಳಿಗೆ ತಿಂಡಿಗೆ ಚಟ್ನಿ ಗಿಟ್ನಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ತಗೊಂಡೆ. ಮತ್ತು ಇದೊಂದು ಸ್ಪೂನು ನನ್ನ ಹತ್ರ ಇರಲಿಲ್ಲ, ನನಗಿದು ಬೇಕು ಅಂತ ಇಷ್ಟ ಆಗಿತ್ತು. ಈ ಸ್ಪೂನನ್ನು ಕೂಡ ನಾನು ತಗೊಂಡೆ. ಹಾಗೆ ಕೇಕ್ ಪ್ಯಾನ್ ತಗೊಂಡೆ. ಇದು ಬಂದು 450. ಆನ್ಲೈನಲ್ಲಿ ನೋಡಿದ್ದೆ ನಾನು. ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ, ತಗೊಳ್ಳೋಣ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟಿದ್ದೆ. ಇಲ್ಲಿ ಹೋದಾಗ ಇದು ನನ್ನ ಕಣ್ಣಿಗೆ ಬಿತ್ತು, ಅದಕ್ಕೆ ಇದನ್ನು ಕೂಡ ನಾನು ತಗೊಂಡೆ, ಕೇಕ್ ಮಾಡೋಣ ಅಂತ ಹೇಳಿ. ಮತ್ತು ಬಟರ್ ಪೇಪರ್ ತಗೊಂಡೆ, ಕೇಕ್ಗೆ ಇರಲಿ ಅಂತ ಹೇಳಿ. ಮತ್ತು ಬೌಲ್ ತಗೊಂಡೆ ಅಂತ ಹೇಳಿದ್ನಲ್ವ, ಗ್ಲಾಸ್ದು ಇದೇ ಸ್ವಲ್ಪ ಕಾಸ್ಟ್ಲಿ, 600 ಇದಿಷ್ಟನ್ನು ತಗೊಂಡು ಅಲ್ಲಿಂದ ನಾವು ಊಟ ಪ್ಯಾಕ್ ಮಾಡಿಸ್ಕೊಂಡು ಮತ್ತೆ ಬಂದುಬಿಟ್ವಿ. ನಾವು ತೆಗೆದುಕೊಂಡು ಬಂದಂಥ ಡ್ರೆಸ್ ಪೀಸ್ಗಳಿದೆ. ಡ್ರೆಸ್ ಪೀಸ್ ತುಂಬ ಚೆನ್ನಾಗಿದೆ. ಇದು 1050 ರೂಪೀಸ್. ಇದು ಮೂರೂ ಅಷ್ಟೇ ಚೆನ್ನಾಗಿದೆ. ಇದು ನನಗೆ ಅಂತ ತಗೊಂಡೆ. ಇನ್ನು ಇದಂಥ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿದೆ, ಅಂದರೆ ಸೆಟ್ಟು. ಟಾಪ್ಸ್ ಯಾವುದೂ ಇಲ್ಲ, ಟಾಪ್ಸು, ದುಪ್ಪಟ, ಪ್ಯಾಂಟು 3 ಕೂಡ ಇದೆ. ಅಂಬ್ರೆಲ್ಲ ಟೈಪು ಕೂಡ ಇದೆ. ತುಂಬ ಚೆನ್ನಾಗಿದೆ. ಇದ್ರ ರೇಟೆಲ್ಲ ಬಂದು 800 ಅಷ್ಟೇ. ಚೆನ್ನಾಗಿದೆ. ಕೆಲವೊಂದು ಡ್ರೆಸ್ದು 950 ಇದೆ, 1000 ಕೂಡ ಇದೆ. ಮತ್ತು ಸ್ಯಾರಿಗಳು ತಂದಿದ್ವಿ. ಸ್ಯಾರಿ ಕೂಡ ನೋಡಿ ತುಂಬ ಚೆನ್ನಾಗಿದೆ ಸ್ಯಾರಿಗಳು. ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿ ಆದರೆ ತೊಗೊಳ್ಳಲ್ಲ. ಇದು ಆಫರ್ ಬಿಟ್ಟಿದ್ರು ಫೆಸ್ಟಿವಲ್ಗೆ ಅಂತ ಹೇಳಿ. ಇದು ಪ್ಯೂರ್ ಸಿಲ್ಕ್. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಒಂದು ಸ್ಯಾರಿ ಬಂದು 4000 ಇದೆ. ಅಲ್ಲಿ ನಮಗೆ ಅಂತ ಹೇಳಿ 3000 ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಆಫರಿಗೆ ಕೊಡಿ ಅಂತ ಹೇಳಿದ್ದಾರೆ. 3000ಗೆ ಒಂದು ಸ್ಯಾರಿ ಇದೆಯಲ್ವಾ, 5000ಗೆ 2 ಸ್ಯಾರಿ ಆಫರ್ ಇದೆ, ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕೂಡ 5000ಗೆ 2 ಸ್ಯಾರಿ ಆಫರ್ ಮಾಡೋಣ ಅಂತ ಹೇಳಿ ಹಾಕಿದ್ದೀವಿ. ಮತ್ತು ಅಲ್ಲಿಂದ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ಫಿಶ್ ತಂದಿದ್ದೆ, ಅಲ್ಲಿಂದನೇ ಪ್ರಾನ್ಸ್ ಸ್ವಲ್ಪ ತಂದಿದ್ದೆ. ಮತ್ತು ಇದು ಫಿಶ್ದು ಮೊಟ್ಟೆನೂ ಕೂಡ ಅವರು ಪ್ಯಾಕ್ ಮಾಡಿ ಅಲ್ಲಿಂದನೇ ಕೊಟ್ಟಿದ್ದರು. ನಾವು ಕೇಳಿರಲಿಲ್ಲ, ಇದನ್ನು ಅವರೇ ಹಾಕಿದ್ರು. ಮತ್ತು ಫಿಶ್ಶು ಕೂಡ ನಾವು 4 kg ತಗೊಂಡಿದ್ವಿ. 4 kgನಲ್ಲಿ ಕ್ಲೀನ್ ಮಾಡಿ ಕಟ್ ಮಾಡಿ ಕೊಟ್ಟಿದ್ದರು. ಕ್ಲೀನ್ ಮಾಡಿರಲಿಲ್ಲ, ನಾವೇ ಮನೆಯಲ್ಲಿ ಬಂದು ಮಾಡ್ಕೊಂಡ್ವಿ. ಅದಕ್ಕೆ ನಾನು ಮಸಾಲೆ ಬೇಕು ಅಂತ ಹೇಳಿ 1 ಈರುಳ್ಳಿ, ಬೆಳ್ಳುಳ್ಳಿ, 3 ಟೊಮೊಟೊ, ಮೆಣಸಿನ್ಕಾಯಿ, ಸ್ವಲ್ಪ ಮೆಣಸು, ಜೀರಿಗೆನೆಲ್ಲ ತೊಗೊಂಡಿದ್ದೀನಿ. ಅಷ್ಟರಲ್ಲಿ ನಾನು ಪ್ರಾನ್ಸ್ನ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳಿದ್ದೆ, ಅದನ್ನು ಕ್ಲೀನ್ ಮಾಡ್ತಾಯಿದ್ಲು. ಮ್ಯಾಗಿ ನೋಡಿ, ಅದ್ರ ಸ್ಮೆಲ್ಲಿಗೆ ಅವಳ ಹತ್ರ ಎಲ್ಲಿ ಮೇಲತ್ತು ಬರ್ತಾಯಿತ್ತು, ಅದಕ್ಕೆ ಅವಳು ತಳ್ತಾಯಿದ್ಲು. ಅದ್ರ ಮೀನಿನ ಸ್ಮೆಲ್ಲಿಗೆ 2 ಬಡ್ಕೊಳ್ತಾಯಿದ್ದೋ. ಬೌಲಲ್ಲಿ ಅನ್ನ ಇಟ್ಟಿದ್ದೆ, ಆದ್ರೆ ತಿಂದರೂ ಕೂಡ ಅದ್ರ ಸ್ಮೆಲ್ಗೆ ಅವು ಆ ರೀತಿಯಾಗಿ ಬಡ್ಕೊಳ್ತಾಯಿತ್ತು. ಮತ್ತು ನಾನು ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲೆನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಅಂತ ಹೇಳಿ, ಎಣ್ಣೆ ಕಾದ ನಂತರ ಚಕ್ಕೆ, ಲವಂಗ, 1-2 ಪೀಸ್ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, 3-4 ಗುಂಟೂರು, 3-4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಂತ್ಯ, ಮೆಣಸು, ಜೀರಿಗೆ ಇದಿಷ್ಟನ್ನು ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಹುರಿದ ನಂತರ ಟೊಮೊಟೊ ಹಾಕ್ಕೊಂಡಿದ್ದೀನಿ. 3 ಟೊಮೊಟೊ ಉಳಿಬೇಕು ಅಂತ ಹೇಳಿ. ಮತ್ತು ಸ್ವಲ್ಪ ಸಾಂಬಾರು ತಿಕ್ನೆಸ್ ಆಗಿರಲಿ ಸ್ವಲ್ಪ ಅಂತ ಹೇಳಿ, ಜಾಸ್ತಿ ತಿಕ್ನೆಸ್ಸು ಇಲ್ಲ, ತೆಳ್ಳಗೂ ಬೇಡ ಅಂತ ಹೇಳಿ ಅದನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಕಾಯಿನೂ ಕೂಡ ಕಟ್ ಮಾಡಿ ಜಾರ್ಗೆ ಹಾಕ್ಕೊಳ್ಳೋಣ ಅಂತ ಹೇಳಿ ಮಿಕ್ಸಿ ಮಾಡ್ಕೊಬಿಡೋಣ ಕಾಯಿನ. ಅದು ಹುರಿದಿರೋಂಥ ಮಸಾಲೆ ತಣ್ಣಗಾಗೋದ್ರಲ್ಲಿ ಕಾಯಿನ ರುಬ್ಬಿಟ್ಟು ನಾನು ಇದರಲ್ಲಿ ತೆಂಗಿನ ಹಾಲನ್ನ ತೆಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೈಸಾಗಿ ರುಬ್ಬಿದ ಮೇಲೆ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಸೇರಿಸಿ ಈ ರೀತಿಯಾಗಿ ಸೋಸ್ಕೊಂಡ್ರೆ ಅಲ್ಲಿ ಕಾಯಿ ಹಾಲು ರೆಡಿ ಆಗುತ್ತೆ.
ಈ ತರಿನೆಲ್ಲ ತೆಗೆದುಬಿಡಬೇಕು. ಹಾಲು ಮಾತ್ರ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾನು ಒಂದು ಬೌಲ್ನ ಹಾಲನ್ನ, ತೆಂಗಿನ ಹಾಲನ್ನ ತೆಗೆದುಕೊಂಡಿದ್ದೀನಿ. ಮಸಾಲೆನೂ ತಣ್ಣಗಾಗಿತ್ತು, ರುಬ್ಬಕ್ಕಿಟ್ಟಿದ್ದೀನಿ. ಅಷ್ಟರಲ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದ ನಂತರ ಇದಕ್ಕೆ ನಾನು ನಾಟಿ ಈರುಳ್ಳಿನ ಬಿಡಿಸ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಹೇಳಿ. ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ನಾಟಿ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ರೆಂಬೆ ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿನ. ಅದು ಫ್ರೈ ಆಗಿದ ನಂತರ ನಾನು ಮಸಾಲೆ ರುಬ್ಬಿದ್ನಲ್ವ, ಆ ಮಸಾಲೆನ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ತೀನಿ, ಯಾಕಂದರೆ ಇದನ್ನು ಕೂಡ ಎಣ್ಣೆಯಲ್ಲಿ ಹುರಿದಿದ್ದೀನಿ. ಜಾಸ್ತಿ ಫ್ರೈ ಮಾಡಬೇಕು, ಹಸಿ ಸ್ಮೆಲ್ ಹೋಗಬೇಕು ಅಂತ ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಜಾರ್ ತೊಳೆದು ಅದೇ ನೀರನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಮತ್ತು ಇದು ಸ್ವಲ್ಪ ಕುದಿ ಬಂದಮೇಲೆ ಇದಕ್ಕೆ ಉಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ನಾವು ಸಾಂಬಾರು ಮಾಡ್ತೀವಲ್ಲ, ಬೇಳೆ ಸಾಂಬಾರು, ಆ ಖಾರದ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ 2 ಸ್ಪೂನು. 1 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಒಂದು 4 ಕುದಿ ಬರೋ ತನಕ ಚೆನ್ನಾಗಿ ಅದು ಸ್ವಲ್ಪ ಸ್ಮೆಲ್ ಬರಬೇಕು, ಗಮ್ ಅಂತ, ಆ ರೀತಿಯಾಗಿ ಕುದಿಸ್ಕೋಬೇಕು. ಇದು ಕುದಿಸಿದ ನಂತರ ಅಷ್ಟರಲ್ಲಿ ಅದು ಸಾಂಬಾರು ಸ್ವಲ್ಪ ಕುದಿಯೋಕೆ ಇಟ್ಬಿಟ್ಟು ನಾನು ಸ್ವಲ್ಪ ಮೊಟ್ಟೆನ ಬೇಯಿಸ್ಕೊಬಿಡೋಣ ಅಂತ ಹೇಳಿ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿ, ಆ ಅರಿಶಿನದೊಳಗಡೆ ಮೊಟ್ಟೆನ ಹಾಕ್ತಾಯಿದ್ದೀನಿ ಬೇಯಲಿ ಅಂತ. ಯಾಕಂದರೆ ಸ್ಮೆಲ್ ಇರಲ್ಲ ಈ ರೀತಿಯಾಗಿ ಬೇಯಿಸ್ಕೊಂಡ್ರೆ. ಅದನ್ನು ಪಕ್ಕದಲ್ಲಿಟ್ಟು ಅಷ್ಟರಲ್ಲಿ ಸಾಂಬಾರು ಕುದೀತಾ ಇತ್ತಲ್ವ, ಅದಕ್ಕೆ ನಾನು ಕಾಯಿಯಿಂದ ತೆಗೆದಂಥ ತೆಂಗಿನ ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಒಂದು ಅದಕ್ಕೆ ಸಾಂಬಾರು ಬಂದಿದೆ. ಅಷ್ಟು ತೆಳುನೂ ಇಲ್ಲ, ಗಟ್ಟಿನೂ ಇಲ್ಲ, ನಾರ್ಮಲ್, ಸ್ವಲ್ಪ ಗಟ್ಟಿನೇ ಇರಬೇಕು. ಮೀನು ಹಾಕಿದ ನಂತರ ಅದು ಸ್ವಲ್ಪ ತೆಳು ಬಂದುಬಿಡುತ್ತೆ. ಇದಕ್ಕೆ 1 ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ತಗೊಂಡು ಅದನ್ನು ಕೂಡ ಕಿವುಚ್ಕೊಂಡು ಅದ್ರ ರಸನೂ ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ನೋಡಿ. ಈ ಟೈಮಲ್ಲಿ ಲಾಸ್ಟಿಗೆ ನಾವು ಹುಣಸೆ ರಸನ ಸೇರಿಸ್ಕೋಬೇಕು. ಈ ಹುಣಸೆ ರಸ ಸೇರಿದ ಮೇಲೆ ಮತ್ತೆ ಸಾಂಬಾರು ಕುದಿಬೇಕು, ಮತ್ತು ಕುದಿಯೋಕ್ಕಿಟ್ಟು ಅಷ್ಟರಲ್ಲಿ ಮೊಟ್ಟೆ ಬೆಂದಿತ್ತು, ಅದನ್ನು ಕೂಡ ನೋಡ್ತಾ ಇದೆ. ಮೊಟ್ಟೆನ 5 ನಿಮಿಷ ಬೇಯಿಸ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬಂದುಬಿಡುತ್ತೆ, ಒಂಚೂರು ಸ್ಮೆಲ್ ಇರಲ್ಲ. ಇದನ್ನು ಸೋಸಿ ಪಕ್ಕದಲ್ಲಿಟ್ಟೆ ನಾನು. ಅಷ್ಟರಲ್ಲಿ ಸಾಂಬಾರು ಕೂಡ ಕುದಿ ಬಂದಿತ್ತು ನೋಡಿ, ಯಾವ ರೀತಿಯಾಗಿ ಕುದೀತಾ ಇದೆ. ಇವಾಗ ನಾನು ಇದಕ್ಕೆ ಮೀನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಂಥ ಮೀನನ್ನ ಸೇರಿಸಿ, ಇದು 1-2 ಕುದಿ ಬಂದಮೇಲೆ ಆಫ್ ಮಾಡಿಬಿಟ್ರೆ ಸರಿ ಹೋಗುತ್ತೆ. ಅಷ್ಟರಲ್ಲಿ ನಾನು ಮೊಟ್ಟೆ ಸೋಸಿದ್ನಲ್ವ, ಅದನ್ನು ಎತ್ಕೊಂಡು ಸಪ್ರೇಟಾಗಿದ್ದೆ ಇಟ್ಟೆ. ನಾನು ಕೂಡ ಪ್ರಾನ್ಸ್ನ ಕ್ಲೀನ್ ಮಾಡಿ ಇಟ್ಟಿದ್ಲು. ಪ್ರಾನ್ಸ್ಗೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಅಚ್ಕಾರ ಹಾಕಿ, ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂಚೂರು ಎಣ್ಣೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡ್ತಾ ಇದ್ದೀನಿ. ಏಕೆಂದರೆ ಈ ರೀತಿಯಾಗಿ ಮಾಡೋದ್ರಿಂದ ಪ್ರಾನ್ಸ್ ರುಚಿಯಾಗಿ ಬರುತ್ತೆ, ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಅಂತೇಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಮೇಲೆ ಸ್ವಲ್ಪ ನಿಂಬೆ ರಸ ಹಾಕಿ ಅದನ್ನು ಪ್ಲೇಟ್ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ಮುಚ್ಚಿ ಒಂದು 1/2 ಅವರ್ ಬಿಡಬೇಕು, ಇಲ್ಲ 1/4 ಅವರ್ ಬಿಡಬೇಕು, ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ಪ್ರಾನ್ಸ್ ರೆಡಿ ಮಾಡೋದ್ರಲ್ಲಿ ಸಾಂಬಾರು ಕೂಡ ರೆಡಿ ಆಯಿತು. ಅದನ್ನು ಕೂಡ ತೆಗೆದಿಟ್ಟೆ ನಾನು. ಮತ್ತು ಅದೇ ಒಲೆ ಮೇಲೆ ಒಂದು ಬಾಣಲಿ ಇಟ್ಟು, ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. 1-2 ಹಸಿಮೆಣ್ಸಿನ್ಕಾಯಿ ಮತ್ತು ನಾಟಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 7-8 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ, ಚೆನ್ನಾಗೇ ಇರುತ್ತೆ ಟೇಸ್ಟು ಅಂತ ಹೇಳಿ. ಸ್ವಲ್ಪ ಅರಿಶಿನ, ಒಂದು ಚಿಕ್ಕ ಸ್ಪೂನಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಮೊಟ್ಟೆ ಬೇಯಿಸ್ಬೇಕಾದ್ರೆ ನಾನು ಉಪ್ಪು ಹಾಕಿಲ್ಲ. ಈಗ ಈರುಳ್ಳಿಗೆ ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಫ್ರೈ ಮಾಡಿ ಇದಕ್ಕೆ ಬೇಯಿಸಿ ಇಟ್ಕೊಂಡಿದ್ದಂಥ ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದು ನೋಡಿ ಈ ರೀತಿಯಾಗಿ ಎಲ್ಲ ಬಿಡಿಯಾಗಿ ಒಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಸಾರಿ ಟ್ರೈ ಮಾಡಿ. ಕೆಲವ್ರು ಮೊಟ್ಟೆ ಮಾಡಲ್ಲ, ಬಿಸಾಕ್ಬಿಡ್ತಾರೆ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಹಾಕಿ ಲೋ ಫ್ಲೇಮಲ್ಲಿ 1-2 ನಿಮಿಷ ಅದನ್ನು ಈ ರೀತಿಯಾಗಿ ಮುಚ್ಚಿಟ್ರೆ ಆ ಕರಿಬೇವು ಕೊತ್ತಂಬರಿ ಸ್ಮೆಲ್ಲೆಲ್ಲ ಘಮ ತುಂಬಾ ಚೆನ್ನಾಗಿ ಬರ್ತಾಯಿರುತ್ತೆ. ಮೊಟ್ಟೆ ಒಂದು ಕೂಡ ಸ್ಮೆಲ್ ಇರಲ್ಲ. ನೀವು ಕೋಳಿ ಮೊಟ್ಟೆ ಯಾವ ರೀತಿ ಮಾಡ್ತೀವೋ ಆ ರೀತಿಯೇ ಟೇಸ್ಟ್ ಕೊಡುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ, ನೀವು ಹೇಗಿತ್ತು ಅಂತ ಹೇಳ್ತೀರಾ. ಮತ್ತು ಸಾಂಬಾರು ಕೂಡ ತುಂಬಾ ಚೆನ್ನಾಗಿತ್ತು, ರೆಡಿಯಾಗಿತ್ತು. ಮತ್ತು ಇನ್ನೊಂದು ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಇದು ಹಸಿ ಸ್ಮೆಲ್ ಹೋಗೋ ತನಕ.
ಈರುಳ್ಳಿ ಹಸಿ ಸ್ಮೆಲ್ ಹೋಗಿದ ನಂತರ ಇದಕ್ಕೆ ಒಂದೇ ಟೊಮೊಟೊ ಇದು ದೊಡ್ಡದು, ಇದನ್ನ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆನಲ್ಲೇ. ಇದೆಲ್ಲ ಹಸಿ ಸ್ಮೆಲ್ ಹೋದ ನಂತರ ನಾನು ಪ್ರಾನ್ಸ್ ಕಲಸಿಟ್ಕೊಂಡಿದ್ನಲ್ಲ, ಆ ಪ್ರಾನ್ಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಸಾಲೆನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡಿ ಡಿಯರ್ಸ್, ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ಏನು ಕ್ಲೀನ್ ಮಾಡೋದೇನೂ ಇಲ್ಲ, ಇದರಲ್ಲಿ ಒಂದು ದಾರ ಥರ ಬರುತ್ತೆ, ಅದನ್ನು ತೆಗೆದ್ರೆ ಕ್ಲೀನ್ ಆಗುತ್ತೆ. ಇದಕ್ಕೆ ಸ್ವಲ್ಪ ನಮ್ಮದು ಮಸಾಲೆ ಖಾರನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ನಾನು, ಯಾಕಂದರೆ ಅಚ್ಕಾರದ ಪೌಡ್ರ್ ಹಾಕಿದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಮಸಾಲೆ ಖಾರ ಹಾಕ್ಕೊಂಡು ಈ ರೀತಿಯಾಗಿ ಒಂದು 5 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ, ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಮತ್ತು ನಾವು ಇದು ಮಸಾಲೆ ಎಲ್ಲ ಏನು ಹಾಕಲ್ಲ ಅಂದರೆ, ಆ ರೀತಿ ಕಲಸಿಟ್ಬಿಟ್ಟು ನಾವು ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಮೆಣಸನ್ನ ಕೈನಲ್ಲೇ ಜಜ್ಜಿ ಕುಟ್ಟಿ ಹಾಕ್ಕೊಂಡು ಮಾಡ್ಕೊಬೋದು. ಅದು ಇನ್ನೂ ಟೇಸ್ಟಾಗಿರುತ್ತೆ, ಫ್ರೈ ಥರ ಬರುತ್ತೆ. ಈಗ ಇದಕ್ಕೆ ನಾನು ಬೆಂದಿತ್ತಲ್ವ, ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿ ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಅದು ನೀರೆಲ್ಲ ಇನ್ನೂ ಸ್ವಲ್ಪ ಡ್ರೈ ಆಗಲಿಕ್ಕೆ ಮತ್ತು ನಾನು ಲಿಡ್ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ. ಆ ನೀರೆಲ್ಲ ಬೆಂದು ತುಂಬ ಗಟ್ಟಿಯಾಗಿ ಬರಬೇಕದು. ಆ ರೀತಿಯಾಗಿ ಬಂದರೆ ಗೊಜ್ಜು ಟೈಪಲ್ಲಿ ಬರಬೇಕು, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಆದರೂ ಸ್ವಲ್ಪ ಸಿಹಿ ಇರುತ್ತೆ, ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿಯಾಗಿ ಊಟಕ್ಕೆ ಎಲ್ಲ ರೆಡಿನೂ ಮಾಡಿಕೊಂಡೆ, ಊಟಕ್ಕೂ ಕೂಡ ಬಡಿಸಿದ್ದಾಯಿತು. ಎಲ್ಲರೂ ಊಟ ಮಾಡಿದ್ರು, ಚೆನ್ನಾಗಿತ್ತು ಅಂತಲೂ ಕೂಡ ಹೇಳಿದ್ರು. ಡಿಯರ್ಸ್, ಮೀನು ಸ್ಮೆಲ್ ಇತ್ತು ಅಂತ ನಾನು ಕೂಡ ಹೋಗಿ ಸ್ನಾನ ಮಾಡಿಸ್ಕೊಂಡ್ಬಂದೆ. ಆ ಪಾತ್ರೆ ಎಲ್ಲ ತೊಳೆದಿಟ್ಟು ಆ ಸ್ಮೆಲ್ಲೆಲ್ಲ ಬಟ್ಟೆ ಎಲ್ಲ ಸ್ಮೆಲ್ ಬರೋದಾಯಿತು. ಅದಕ್ಕೋಸ್ಕರ ಅವ್ರಿಗೆ ಊಟಕ್ಕೆ ಬಡಿಸಿ ಸ್ನಾನ ಮಾಡ್ಕೊಬಂದೆ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳಿತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಇನ್ನೂ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಸಪೋರ್ಟ್ ಕೊಟ್ಟರೆ ನನಗೂ ಮಾಡಲಿಕ್ಕೆ ತುಂಬ ಒಂದು ಹುಮ್ಮಸ್ಸಿರುತ್ತೆ ಮಾಡಲಿಕ್ಕೆ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ನಾಳೆ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಡಿಯರ್ಸ್.